ನಮಸ್ಕಾರ ಗೆಳೆಯರೆ. ಬ್ರಿಟಿಷರು ನಮ್ಮ ದೇಶಕ್ಕೆ ಯಾವ ಕಾರಣಕ್ಕೆ ಬರ್ತಾರೆ, ಬಂದಮೇಲೆ ಯಾವ ರೀತಿ ಅವರು ಅವರ ಸಾಮ್ರಾಜ್ಯವನ್ನು ಕಟ್ಕೋತಾರೆ, ನಾವೆಲ್ಲ ಇವತ್ತು ಸ್ವೇಚ್ಛೆಯಿಂದ ಸ್ವತಂತ್ರವಾಗಿ ಬದುಕ್ತಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನಮಗಾಗಿ ನಮ್ಮ ದೇಶಕ್ಕಾಗಿ ಪ್ರಾಣಗಳನ್ನು ಅರ್ಪಿಸಿದ ಹಲವಾರು ಗಣ್ಯರು, ಮಹಾವೀರರು ಮತ್ತು ವೀರನಾರಿಯರ ಪ್ರಾಣ ತ್ಯಾಗಗಳಿವೆ. ಇವತ್ತು ಸ್ವಾತಂತ್ರ್ಯ ಹೋರಾಟದ ಆದಿ ಮತ್ತು ಅಂತ್ಯವನ್ನು ತಿಳಿದುಕೊಳ್ಳೋಣ. ಬ್ರಿಟಿಷರು ಆಗಸ್ಟ್ 24, 1608ರಲ್ಲಿ ಭಾರತದ ಸೂರತ್ಗೆ ಬಂದಿಳಿತಾರೆ. ಹರಪ್ಪ ಮತ್ತು ಮೊಹೆಂಜೊದಾರೋದಲ್ಲಿನ ಸಿಂಧೂ ಕಣಿವೆಯ ನಾಗರಿಕತೆಗೆ 4000 ವರ್ಷಗಳ ಹಿಂದೆ ಭಾರತವು ಶ್ರೀಮಂತ ಮತ್ತು ದಾಖಲಾದ ಇತಿಹಾಸವನ್ನು ಹೊಂದಿರುತ್ತೆ. ಬ್ರಿಟನ್ಗೆ 9ನೇ ಶತಮಾನದವರೆಗೆ ಸ್ಥಳೀಯ ಲಿಖಿತ ಭಾಷೆ ಇರಲಿಲ್ಲ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮಸಾಲೆಗಳ ವ್ಯಾಪಾರಿಗಳಾಗಿ ಭಾರತಕ್ಕೆ ಬಂದಿದ್ದರು. ಆಗ ಯುರೋಪ್ನಲ್ಲಿ ಮಾಂಸವನ್ನು ಸಂರಕ್ಷಿಸಲು ಬಳಸಲಾಗುತ್ತಿತ್ತು. ಇದಲ್ಲದೆ ಅವರು ಪ್ರಾಥಮಿಕವಾಗಿ ರೇಷ್ಮೆ, ಹತ್ತಿ, ಇಂಡಿಗೋ ಡೈ, ಚಹಾ ಮತ್ತು ಅಫೀಮುಗಳನ್ನು ವ್ಯಾಪಾರ ಮಾಡ್ತಾರೆ. ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಕ್ಯಾಪ್ಟನ್ ವಿಲಿಯಂ ಆಕ್ಸಿನ್ಗೆ 1613ರಲ್ಲಿ ಸೂರತ್ನಲ್ಲಿ ಕಾರ್ಖಾನೆಯನ್ನು ನಿರ್ಮಿಸಲು ಇಂಗ್ಲಿಷರಿಗೆ ಅನುಮತಿ ನೀಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರ ಕಂಪನಿಯಿಂದ ಆಡಳಿತ ಕಂಪನಿಯಾಗಿ ರೂಪಾಂತರಗೊಳ್ಳಲು ಪ್ರಾರಂಭಿಸುತ್ತೆ. ಬ್ರಿಟಿಷ್ ಕ್ರೌನ್ ಭಾರತದ ಮೇಲೆ ನೇರ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತೆ. 34ನೇ ಬೆಂಗಾಲ್ ನೇಟಿವ್ ಇನ್ಫ್ಯಾಂಟ್ರಿ ಬ್ಯಾರಕ್ಪುರ್ನಲ್ಲಿ ಸೈನಿಕರಿಗೆ ಹೊಸ ಎನ್ಫೀಲ್ಡ್ ರೈಫಲ್ಗಳನ್ನು ಕೊಡ್ತಾರೆ. ಈ ರೈಫಲ್ಗಳನ್ನು ತುಂಬಲು ಕಾಟ್ರಿಜ್ಗಳನ್ನು ಹಲ್ಲುಗಳಿಂದ ಕೀಳಬೇಕಾಗಿರುತ್ತೆ. ಈ ಕ್ರಿಯೆಯಿಂದ ಹಿಂದೂ ಮತ್ತು ಮುಸ್ಲಿಮರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಯಾಕಂದರೆ ಕಾಟ್ರಿಜ್ಗಳನ್ನು ಪ್ರಾಣಿಗಳ ಕೊಬ್ಬಿನಿಂದ ಲೇಪಿಸಿರ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಬ್ರಿಟಿಷರಿಗೆ ವಿರುದ್ಧವಾಗಿ 1857ರ ಐತಿಹಾಸಿಕ ಬಂಡಾಯದ ಮೊದಲ ಕರೆ ನೀಡಿದವರು ಮಂಗಲ್ ಪಾಂಡೆ. ಮಂಗಲ್ ಪಾಂಡೆಯವರ ಸಾವು ಆಕಸ್ಮಿಕವಾಗಿರಲಿಲ್ಲ, ಅದು ಸ್ವತಂತ್ರ ಹೋರಾಟಕ್ಕೆ ಬೆಂಕಿಯ ಕಿಡಿಯಾಗುತ್ತೆ. 1857ರ ಮೇ 10ರಂದು ಮೀರತ್ನಲ್ಲಿ ದಂಗೆ ಆರಂಭವಾಗುತ್ತೆ. ಈ ಬಂಡಾಯವು ಭಾರತೀಯ ಸೈನಿಕರು ಹೊಸ ಕಾಟ್ರಿಜ್ಗಳನ್ನು ಬಳಸುವುದಕ್ಕೆ ನಿರಾಕರಿಸುವ ಮೂಲಕ ಶುರುವಾಗುತ್ತೆ. ಇದು ಅವರ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಉಂಟು ಮಾಡುತ್ತೆ. ತಕ್ಷಣವೇ ಈ ಬಂಡಾಯ ಬ್ರಿಟಿಷ್ ಶಾಸನದ ವಿರುದ್ಧ ಮೊದಲ ಭಾರತೀಯ ಸ್ವತಂತ್ರ ಯುದ್ಧದ ಆರಂಭ ಇದಾಗುತ್ತೆ. 1857ರಲ್ಲಿ ಮೊಘಲ್ ಶಾಹಿ ದೇವಚಿದಾರ್ ಬಹದ್ದೂರ್ ಶಾಹ ಜಾಫರ್ ಅವರು ಬ್ರಿಟಿಷ್ ಶಾಸನಕ್ಕೆ ವಿರುದ್ಧ ಹೋರಾಟಕ್ಕೆ ನಾಯಕತ್ವವನ್ನು ಒಪ್ಪಿಕೊಳ್ತಾರೆ. ಮತ್ತೊಂದು ಕಡೆ ಕಾನ್ಪುರ್ನಲ್ಲಿ ನಾನಾ ಸಾಹೇಬ್ ಪೇಶ್ವಾ ಸಿಪಾಯಿಗಳನ್ನು ಬ್ರಿಟಿಷ್ ಶ್ರೇಣಿಯ ವಿರುದ್ಧ ಹೋರಾಡಲು ನೇತೃತ್ವ ನೀಡ್ತಾರೆ. ತಾತ್ಯಾ ಟೋಪಿ ಅವರ ಶ್ರೇಣಿಯ ಮುಖ್ಯಸ್ಥನಾಗಿ ದಾಳಿ ನಡೆಸುವ ಮತ್ತು ಹೋರಾಟವನ್ನು ಆಯೋಜಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ತಮ್ಮ ನಗರವನ್ನು ಕಾಪಾಡಲು ಮಹತ್ವಪೂರ್ಣ ಪಾತ್ರವನ್ನು ವಹಿಸ್ತಾರೆ. ಬ್ರಿಟಿಷ್ ಸೇನೆ ವಿರುದ್ಧ ಹೋರಾಟ ನಡೆಸುವಲ್ಲಿ ಸ್ಥಳೀಯ ಯೋಧರನ್ನು ಸಂಘಟಿಸುವ ಮತ್ತು ಪ್ರೇರೇಪಿಸುವ ಕಾರ್ಯಕ್ಕೆ ಮುಖ್ಯ ಪಾತ್ರವನ್ನು ವಹಿಸುತ್ತಾರೆ. ಜಗದೀಶ್ಪುರದಲ್ಲಿ 80 ವರ್ಷದ ಯೋಧ ವೀರ ಕುನ್ವರ್ ಸಿಂಗ್ ಸ್ವತಂತ್ರ ಹೋರಾಟದಲ್ಲಿ ಗುಂಡಿನ ದಾಳಿಗೆ ಒಳಗಾಗ್ತಾರೆ. ಅವರ ಕೈ ಮೇಲೆ ಗುಂಡು ಬಿದ್ದು ಅದು ತನ್ನ ದೇಹಕ್ಕೆ ವಿಷವಾಗಿ ಪರಿಣಮಿಸಬಹುದು ಅಂತ ಭಾವಿಸಿ ಅವರ ಕೈಯನ್ನು ಅವರೇ ಕತ್ತರಿಸಿಕೊಳ್ತಾರೆ. ತನ್ನ ಧೈರ್ಯ ಮತ್ತು ನಿರ್ಧಾರವನ್ನು ತೋರಿಸುತ್ತಾ ಬ್ರಿಟಿಷ್ ಶಾಸನದ ವಿರುದ್ಧ ಹೋರಾಟದಲ್ಲಿ ತನ್ನ ಶಕ್ತಿ ಮತ್ತು ದೃಢತೆ ಸಾಬೀತುಪಡಿಸ್ತಾರೆ. ಗ್ವಾಲಿಯರ್ನಲ್ಲಿ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಶಕ್ತಿಶಾಲಿ ಪ್ರತಿಬಿಂಬವಾಗ್ತಾಳೆ. ಬ್ರಿಟಿಷರ ವಿರುದ್ಧ ಹೋರಾಡಿ ತನ್ನ ಪ್ರಾಣವನ್ನು ಕಳ್ಕೊಳ್ತಾರೆ. ಮೊಘಲ್ ಸೀಮಾ ಬಹದ್ದೂರ್ ಶಾಹ ಜಾಫರನ್ನು ಬಂಧಿಸಲಾಗುತ್ತೆ. ಇದನ್ನು ಅನುಸರಿಸಿ ಹಲವಾರು ಭಾರತೀಯರನ್ನ ಕ್ರೂರವಾಗಿ ಕೊಲೆ ಮಾಡಲಾಗುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858 ಎಂಬುದು ಬ್ರಿಟಿಷ್ ಪಾರ್ಲಿಮೆಂಟ್ನ ಒಂದು ಕಾಯ್ದೆ. ಇದರಿಂದ ಈಸ್ಟ್ ಇಂಡಿಯಾ ಕಂಪನಿಯ ಸರ್ಕಾರ ಮತ್ತು ಟೆರಿಟರಿಗಳನ್ನು ಬ್ರಿಟಿಷ್ ಕ್ರೌನ್ಗೆ ವರ್ಗಾಯಿಸಲಾಗುತ್ತೆ. 1891ರಲ್ಲಿ ಆಂಗ್ಲೋ ಮಣಿಪುರ್ ಯುದ್ಧದ ಸಮಯದಲ್ಲಿ ಮಣಿಪುರಿಯ ಮೇಜರ್ ಪಾವನ ಬೃಹಜಾಭಾಷಿ ಶರಣಾಗತಿಯ ಬದಲು ಸಾವನ್ನು ಆಯ್ಕೆ ಮಾಡ್ತಾರೆ. ಬ್ರಿಟಿಷ್ ಸೇನೆಗೆ ತಲುಪುವ ಬದಲು ಕೊನೆಯ ತನಕ ಹೋರಾಡಲು ಅವರು ತೆಗೆದುಕೊಂಡ ತೀರ್ಮಾನವು ಈ ಸಂಘರ್ಷದ ಸಮಯದಲ್ಲಿ ಮಣಿಪುರಿಯ ಜನರ ಧೈರ್ಯ ಮತ್ತು ಹೋರಾಟಗಳು ಜಾಸ್ತಿ ಆಗುತ್ತೆ. 1899ರಲ್ಲಿ ಬಿರ್ಸಾ ಮುಂಡಾ ತಮ್ಮ ಮುಂಡಾ ಜನಾಂಗವನ್ನು ಶೋಷಕ ಶಾಸಕ ನೀತಿಗಳ ವಿರುದ್ಧ ಹೋರಾಟಕ್ಕೆ ನೇತೃತ್ವ ನೀಡ್ತಾರೆ. ನಮ್ಮ ಶಾಸನ ನಮ್ಮ ನೆಲದಲ್ಲಿ ಎಂದು ಘೋಷಣೆ ಮಾಡ್ತಾರೆ. ಅವರ ನಾಯಕತ್ವವು ಮೂಲ ನಿವಾಸಿಗಳ ಹಕ್ಕುಗಳು ಮತ್ತು ಸ್ವತಂತ್ರ ಹೋರಾಟವನ್ನು ಸಂಕೇತ ಮಾಡುತ್ತೆ. 1905ರಲ್ಲಿ ಬ್ರಿಟಿಷ್ ಸರ್ಕಾರವು ಬೆಂಗಾಲದ ವಿಭಜನೆಗೆ ಘೋಷಣೆ ನೀಡುತ್ತೆ. ಇದರಿಂದ ಹಿಂದೂ ಮುಸ್ಲಿಂ ಏಕತೆಯನ್ನು ಹಾಳು ಮಾಡುವ ಮೂಲಕ ವಿಭಾಗ ಮತ್ತು ಆಳ್ವಿಕೆಯನ್ನು ತಲುಪಲು ಬ್ರಿಟಿಷರ ಉದ್ದೇಶವಾಗಿತ್ತು. ಆದರೆ ಈ ಕ್ರಮವು ಭಾರತೀಯ ಜಾಗೃತಿ ಹೆಚ್ಚಿಸುವ ಮತ್ತು ವ್ಯಾಪಕ ವಿರೋಧವನ್ನು ಪ್ರೇರೇಪಿಸುವಂತೆ ಮಾಡುತ್ತೆ. ಸ್ವದೇಶಿ ಚಾಲನೆ ಎಂಬ ಶಕ್ತಿಯುತ ಪ್ರತಿಸ್ಪಂದನವು ಸ್ವತಂತ್ರ ಹೋರಾಟಕ್ಕೆ ಕರೆ ನೀಡ್ತವೆ.
ಬ್ರಿಟಿಷ್ ವಸ್ತುಗಳನ್ನು ಹಿಂಬಾಲಿಸಲು ಮತ್ತು ಎಲ್ಲ ಬ್ರಿಟಿಷ್ ಸಂಬಂಧಪಟ್ಟ ವಿಷಯಗಳನ್ನು ತಿರಸ್ಕರಿಸಲು ಸಾರ್ವಜನಿಕರಿಗೆ ಪ್ರೇರೇಪಿಸುತ್ತೆ. ಒಂದೇ ಮಾತರಂ ಎಂಬ ಪತ್ರಿಕೆಯ ಸಂಪಾದಕ ಈ ಕರೆಯನ್ನು ಉತ್ತೇಜಿಸಲು ಪ್ರಮುಖ ಪಾತ್ರ ವಹಿಸ್ತಾರೆ. ಪಂಜಾಬ್ ಮತ್ತು ಉತ್ತರ ಭಾರತದ ಇತರ ಭಾಗಗಳಲ್ಲಿ ಬ್ರಿಟಿಷ್ ಉತ್ಪನ್ನಗಳನ್ನು ತಿರಸ್ಕರಿಸಲು ಜನ ಪ್ರಾರಂಭ ಮಾಡ್ತಾರೆ. ಇದು ಸ್ವಾತಂತ್ರ್ಯದ ಹೋರಾಟವನ್ನು ಬಲಪಡಿಸಲು ಸಹಾಯ ಮಾಡುತ್ತೆ. ಬೊಂಬೈನಲ್ಲಿ ಬಾಲಗಂಗಾಧರ್ ತಿಲಕ್ ಶಿವಾಜಿ ಮತ್ತು ಗಣಪತಿ ಹಬ್ಬಗಳನ್ನು ಆಯೋಜಿಸ್ತಾರೆ. ರಾಷ್ಟ್ರಭಾವ ಮತ್ತು ಏಕತೆಯನ್ನು ಪುಟಿದೇಳಿಸುವುದಕ್ಕೆ ಪ್ರೇರಣೆ ನೀಡುತ್ತೆ. 1906ರಲ್ಲಿ ತಮಿಳುನಾಡಿನ ಉಲಗನಾಥನ್ ಚಿದಂಬರಂ ಬ್ರಿಟಿಷ್ ನಾವಿಕ ಒತ್ತುಮೆ ವಿರುದ್ಧ ಪ್ರತಿಯಾಗಿ ಮೊದಲ ಭಾರತೀಯ ಸ್ವದೇಶಿ ನಾವಿಕ ಕಂಪನಿಯನ್ನು ಸ್ಥಾಪಿಸ್ತಾರೆ. ಈ ಪ್ರಮುಖ ಕ್ರಮವು ಬ್ರಿಟಿಷ್ ನಾವಿಕ ವ್ಯಾಪಾರವನ್ನು ಮುರಿಯುವ ಮತ್ತು ಭಾರತೀಯ ಉದ್ಯಮವನ್ನು ಉತ್ತೇಜಿಸುವುದಾಗುತ್ತೆ. 1918ರಲ್ಲಿ ಗುಜರಾತ್ನ ಕೆಡಾನಲ್ಲಿ ರೈತರು ಹಣ್ಣು, ಸಕ್ಕರೆಯ ಕೊರತೆ ಮತ್ತು ಹೆಚ್ಚಾದ ತೆರಿಗೆಗಳಿಂದ ಸಂಕಷ್ಟಗಳನ್ನು ಅನುಭವಿಸ್ತಾರೆ. ಭಾರತೀಯ ಸ್ವಾತಂತ್ರ್ಯ ಚಾಲನೆಯ ಪ್ರಮುಖ ನಾಯಕ ವಲ್ಲಭಾಯ್ ಪಟೇಲ್ ಅವರ ಬೆಂಬಲವನ್ನು ಪಡೀತಾರೆ. ಅವರು ಬ್ರಿಟಿಷ್ ಅಧಿಕಾರಿಗಳಿಂದ ಅಭಿಯಾನವನ್ನು ಆಯೋಜಿಸ್ತಾರೆ. ಪಟೇಲ್ ಅವರ ಪ್ರಯತ್ನಗಳು ರೈತರನ್ನು ಒಗ್ಗೂಡಿಸಲು ಮತ್ತು ಅವರ ಪುರಾವೆಗಳ ಮೇಲೆ ಬೆಳಕು ಚೆಲ್ಲಲು ಪ್ರಮುಖ ಪಾತ್ರ ವಹಿಸುತ್ತೆ. ಬೈಸಾಖಿ ಹಬ್ಬದ ಸಂದರ್ಭದಲ್ಲಿ ಸಾವಿರಾರು ಜನರು ಬರಿಕಾಲಿನಲ್ಲಿ ಜಲಿಯನ್ ವಾಲಾಬಾಗ್ನಲ್ಲಿ ಜಮಾಯಿಸಿದ್ರು. ಬ್ರಿಟಿಷ್ ಸೇನೆ ಲೆಫ್ಟಿನೆಂಟ್ ಕೊಲೊನಲ್ ರೆಜಿನಾಲ್ಡ್ ಡಯರ್ ಅವರು ಸೂಚನೆಯಿಲ್ಲದೆ ಗುಂಡು ಚಾಲನೆ ಮಾಡುವಂತೆ ಆದೇಶಿಸ್ತಾರೆ. ಈ ಹತ್ಯಾಕಾಂಡದಲ್ಲಿ ಬಹಳಷ್ಟು ಜನ ಸಾವಿಗೀಡಾಗುತ್ತಾರೆ. ಈ ಘಟನೆ ಬ್ರಿಟಿಷ್ ಆಡಳಿತದ ಕ್ರೂರತೆಯನ್ನು ತೋರಿಸುತ್ತದೆ ಮತ್ತು ಭಾರತೀಯ ಸ್ವತಂತ್ರ ಚಾಲನೆಗೆ ಉತ್ತೇಜನ ನೀಡುತ್ತೆ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಹೊಸ ಜಾಗೃತಿಯನ್ನು ಗುರುತಿಸಲು ಮಹಾತ್ಮ ಗಾಂಧೀಜಿ ಅಹಿಂಸಾತ್ಮಕ ಅಸಹಕಾರ ಚಾಲನೆಯನ್ನು ಮುನ್ನಡೆಸ್ತಾರೆ. 1920ರಲ್ಲಿ ಮೋತಿಲಾಲ್ ನೆಹರು, ಚಿತ್ತರಂಜನ್ ದಾಸ್ ಮತ್ತು ಇತರ ಕಾಂಗ್ರೆಸ್ ನಾಯಕರು ಬ್ರಿಟಿಷ್ ಆಡಳಿತವನ್ನು ಪ್ರತಿಸ್ಪಂದಿಸಲು ಮಂಡಳಿಯ ಚುನಾವಣೆಗಳನ್ನು ಬಾಯ್ಕಾಟ್ ಮಾಡ್ತಾರೆ. 1922ರಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರ್ನ ಚೋರಿ ಚೋರಾವಿನಲ್ಲಿ ಅಹಿಂಸಾತ್ಮಕ ಪ್ರತಿಭಟನಾಕಾರರ ಮತ್ತು ಪೊಲೀಸ್ ಅಧಿಕಾರಿಗಳ ನಡುವೆ ಹಿಂಸಾತ್ಮಕ ಘರ್ಷಣೆ ಸಂಭವಿಸುತ್ತೆ. ಇದರಲ್ಲಿ 3 ಪ್ರತಿಭಟನಾಕಾರರು ಮತ್ತು 22 ಪೊಲೀಸ್ ಅಧಿಕಾರಿಗಳು ಸಾವನ್ನಪ್ಪುತ್ತಾರೆ. 1922ರಲ್ಲಿ ಆಂಧ್ರ ಪ್ರದೇಶದಲ್ಲಿನ ಅಲ್ಲೂರಿ ಸೀತಾರಾಮರಾಜು ಅವರ ನೇತೃತ್ವದಲ್ಲಿ ಬ್ರಿಟಿಷ್ ಆಡಳಿತದ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ರಾಜು ಅವರ ಈ ವಿರೋಧದಲ್ಲಿ ಅವರ ನಾಯಕತ್ವವು ಕಲೋನಿಯಲ್ ನೀತಿಗಳು ಮತ್ತು ಸ್ಥಳೀಯ ಪದ್ಧತಿಗಳ ನಡುವಿನ ಸಂಘರ್ಷವನ್ನು ಮತ್ತು ಜನಜಾತಿ ಸಮುದಾಯಗಳ ಹಕ್ಕುಗಳನ್ನು ಹೋರಾಟವನ್ನು ಸೂಚಿಸುತ್ತೆ. 1824ರಲ್ಲಿ ಕರ್ನಾಟಕದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಟವನ್ನು ನಡೆಸ್ತಾರೆ. ತನ್ನ ರಾಜ್ಯವನ್ನು ಕಲೋನಿಯಲ್ ಆಡಳಿತದಿಂದ ರಕ್ಷಿಸಲು ಅವರ ಧೈರ್ಯಶಾಲಿ ವಿರೋಧವು ಭಾರತದ ಸ್ವತಂತ್ರ ಹೋರಾಟದ ಸಂಕೇತವಾಗಿ ಬೆಳೆಯುತ್ತೆ. 1925ರ ಆಗಸ್ಟ್ 9ರಂದು ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್, ಚಂದ್ರಶೇಖರ್ ಆಜಾದ್ ಸೇರಿದಂತೆ ಮುಂತಾದ ನಾಯಕರು ಸರ್ಕಾರದ ಖಜಾನೆ ಹಣವನ್ನು ಸಾಗಿಸುತ್ತಿದ್ದ ರೈಲನ್ನು ದರೋಡೆ ಮಾಡಲು ಪ್ಲಾನ್ ಮಾಡ್ತಾರೆ. ಅವರ ಉದ್ದೇಶ ಬ್ರಿಟಿಷರ ವಿರುದ್ಧದ ತಮ್ಮ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಹಣ ಸಹಾಯ ಮಾಡುವುದಾಗಿತ್ತು. ಆದರೆ ಬ್ರಿಟಿಷರು ಭಾಗವಹಿಸಿದವರನ್ನು ಬಂಧಿಸಿ ಬಿಸ್ಮಿಲ್ ಮತ್ತು ಅಶ್ಫಾಕುಲ್ಲಾ ಖಾನ್ ಸೇರಿದಂತೆ ಕೆಲವರಿಗೆ ಮರಣದಂಡನೆ ವಿಧಿಸ್ತಾರೆ. 1927ರಲ್ಲಿ ಭಾರತದ ಪ್ರಮುಖ ಸಾಮಾಜಿಕ ಸುಧಾರಕರಲ್ಲಿ ಒಬ್ಬರಾದ ಡಾಕ್ಟರ್ BR ಅಂಬೇಡ್ಕರ್ ಮಹಾರಾಷ್ಟ್ರದಲ್ಲಿ ಅಸ್ಪೃಶ್ಯತೆಯಂತಹ ಹಿಂಸಾತ್ಮಕ ಸಾಮಾಜಿಕ ಅಭ್ಯಾಸಗಳ ವಿರುದ್ಧ ಹೋರಾಟವನ್ನು ಪ್ರಾರಂಭಿಸ್ತಾರೆ. ಇದರಿಂದ ಅವರು ಕೆಳಮಟ್ಟದ ಜನಾಂಗಗಳನ್ನು ಉದ್ಧರಿಸಲು ಮತ್ತು ಭಾರತೀಯ ಸಮಾಜದಲ್ಲಿ ಆಳವಾಗಿ ಬೇರು ಬೀಸಿದ ಜಾತಿಯ ಆಧಾರಿತ ವಿವಕ್ಷೆಯನ್ನು ಎದುರಿಸಲು ಜೀವಿತ ಅವಧಿಯ ಹೋರಾಟವನ್ನು ಆರಂಭಿಸ್ತಾರೆ. 1930ರ ಏಪ್ರಿಲ್ 18ರಂದು ಚಿಟ್ಟಗ್ಯಾಂಗ್ನಲ್ಲಿ ಸೂರ್ಯಸೇನ್ ಕ್ರಾಂತಿಕಾರಿಗಳ ಗುಂಪಿಗೆ ನೇತೃತ್ವವನ್ನು ನೀಡ್ತಾರೆ. ಮತ್ತು ಧೈರ್ಯದಿಂದ ಚಿಟ್ಟಗ್ಯಾಂಗ್ ಶಸ್ತ್ರಾಗಾರದಲ್ಲಿ ದಾಳಿ ನಡೆಸ್ತಾರೆ. ನಗರದ ದೂರವಾಣಿ ತಂತಿ ಮತ್ತು ರೈಲು ಮಾರ್ಗಗಳನ್ನು ನಾಶಪಡಿಸ್ತಾರೆ. ಅಲ್ಲಿಂದ ಪರಾರಿಯ ಮುಂಚೆ ಅವರು ಶಸ್ತ್ರಾಗಾರದಲ್ಲಿ ತಮ್ಮ ಧ್ವಜವನ್ನು ಹಾರಿಸ್ತಾರೆ. ಪ್ರತಿಯಾಗಿ ಬ್ರಿಟಿಷರು ಸೂರ್ಯಸೇನ್ ಅವರನ್ನು ಬಂಧಿಸಿ ಅವರಿಗೆ ಮರಣದಂಡನೆಯನ್ನು ನೀಡ್ತಾರೆ. ಅವರ ಶರೀರವನ್ನು ಸಮುದ್ರದಲ್ಲಿ ಬಿಸಾಡ್ತಾರೆ. 1930ರ ಮಾರ್ಚ್ 12ರಂದು ಮಹಾತ್ಮ ಗಾಂಧಿ ತಮ್ಮ ಕೈಯಲ್ಲಿ ಉಪ್ಪು ಹಿಡಿದು 24 ದಿನಗಳಲ್ಲಿ ಅವರು ಮತ್ತು ಅವರ ಅನುಯಾಯಿಗಳು 240 ಮೈಲುಗಳನ್ನು ನಡೆಯುವ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸ್ವತಂತ್ರ ಹೋರಾಟದ ಬಿಸಿಯನ್ನು ಮುಟ್ಟಿಸ್ತಾರೆ. 1930ರ ಏಪ್ರಿಲ್ 6ರಂದು ದಾಂಡಿ ಬೀಚ್ನಲ್ಲಿ ಮಹಾತ್ಮ ಗಾಂಧಿ ಒಂದು ಕೈಹಿಡಿ ಉಪ್ಪು ಹಿಡಿದಿದ್ದರಿಂದ ಬ್ರಿಟಿಷ್ ಸಾಮ್ರಾಜ್ಯವು ಕುಸಿಯುತ್ತದೆಂದು ಘೋಷಣೆ ನೀಡ್ತಾರೆ. ಗಾಂಧಿ ಕಾನೂನನ್ನು ಉಲ್ಲಂಘಿಸ್ತಾರೆ. ಮದ್ರಾಸು, ಕಾಲಿಕಟ್, ಅಸ್ಸಾಂ, ಬಂಗಾಳ, ಆಂಧ್ರ ಪ್ರದೇಶ ಮತ್ತು ದೇಶದ ಇತರ ಭಾಗಗಳಲ್ಲಿ ಉಪ್ಪಿನ ಸತ್ಯಾಗ್ರಹಗಳು ಪ್ರಾರಂಭವಾಗ್ತವೆ. 1932ರಲ್ಲಿ ಮಣಿಪುರದ ನಾಗಾ ಆಧ್ಯಾತ್ಮಿಕ ಮತ್ತು ರಾಜಕೀಯ ನಾಯಕಿಯನ್ನು 16ನೇ ವಯಸ್ಸಿನಲ್ಲಿ ಬ್ರಿಟಿಷರು
ಜೀವಕಾಲದ ಶಿಕ್ಷೆಗೆ ಒಳಪಡಿಸ್ತಾರೆ. ಭಾರತದ ಸ್ವಾತಂತ್ರ್ಯದ ನಂತರ ಅವರು ಬಿಡುಗಡೆ ಆಗ್ತಾರೆ. 1931 ಆಲ್ಫ್ರೆಡ್ ಪಾರ್ಕ್ನಲ್ಲಿ ಚಂದ್ರಶೇಖರ್ ಆಜಾದ್, ಪ್ರಮುಖ ಕ್ರಾಂತಿಕಾರಿ ನಾಯಕ, ಬ್ರಿಟಿಷ್ ಅಧಿಕಾರಿಗಳೊಂದಿಗೆ ತಮ್ಮ ಅಂತಿಮ ಹೋರಾಟವನ್ನು ಮಾಡ್ತಾರೆ. ಬಂಧನಕ್ಕೊಳಗಾಗುವ ಸಂಭವ ಎದುರಾದಾಗ ಅವರು ಧೈರ್ಯದಿಂದ ಹೋರಾಡ್ತಾರೆ ಮತ್ತು ಜೀವಿತಾವಧಿ ಬಂಧಿತಗೊಳ್ಳುವ ಬದಲಿಗೆ ತಮ್ಮ ಜೀವನವನ್ನು ಮುಡಿಪಾಗಿಡ್ತಾರೆ. ಕ್ವಿಟ್ ಇಂಡಿಯಾ ಚಾಲನೆ ಬ್ರಿಟಿಷರಿಗೆ ಭಾರತದಿಂದ ಸಂಪೂರ್ಣವಾಗಿ ತೊಲಗಲು ಮಹಾತ್ಮ ಗಾಂಧಿಯವರ ಅಂತಿಮ ಸೂಚನೆಯಾಗಿತ್ತು. ಅವರು ದೇಶಕ್ಕೆ ಮಾಡು ಇಲ್ಲವೇ ಮಡಿ ಎಂಬ ಆಹ್ವಾನವನ್ನು ನೀಡುತ್ತಾರೆ. 1942ರಲ್ಲಿ ಬರ್ಮಾದಲ್ಲಿ ಬಿಜು ಪಟ್ನಾಯಕ್ ಬ್ರಿಟಿಷ್ ಆದೇಶದ ಅಡಿಯಲ್ಲಿ ಹೋರಾಡುತ್ತಿರುವ ಭಾರತೀಯ ಸೈನಿಕರಿಗೆ ಸ್ವತಂತ್ರ ಹೋರಾಟದ ಲೀಫ್ಲೆಟ್ಗಳನ್ನು ಗಗನದಿಂದ ಸುರಿತಾರೆ. ಅವರ ಉದ್ದೇಶ ಭಾರತದ ಸ್ವತಂತ್ರದ ಹೋರಾಟವನ್ನು ಬೆಂಬಲಿಸಲು ಮತ್ತು ಪ್ರೇರೇಪಿಸುವುದಾಗಿತ್ತು. 1942ರ ಅಕ್ಟೋಬರ್ 10ರಂದು ಅಸ್ಸಾಂನಲ್ಲಿ ಒಂದು ಸೈನಿಕ ರೈಲು ಬೆಂಕಿ ಸಂಭವಿಸಿ ಹಲವಾರು ಬ್ರಿಟಿಷ್ ಸೈನಿಕರು ಸಾವಿಗೀಡಾಗ್ತಾರೆ. ಕುಶಾಲ್ ಕುನಾವರ್ ಅವರನ್ನು ದೃಢವಾದ ಸಾಕ್ಷ್ಯವಿಲ್ಲದೆ ಅಪರಾಧಿಯಾಗಿ ಘೋಷಿಸಲಾಗುತ್ತೆ. ಕ್ವಿಟ್ ಇಂಡಿಯಾ ಚಳವಳಿ ಭಾರತದ ಇತಿಹಾಸದಲ್ಲಿ ನಿರ್ಣಾಯಕ ಕ್ಷಣವಾಗುತ್ತೆ. ಸಂಪೂರ್ಣ ದೇಶ ರೆಬಲಿಯನ್ ಆಗಿ ಉದ್ರೇಕವಾಗುತ್ತೆ. ಪೊಲೀಸ್ ಸ್ಟೇಷನ್ಗಳು, ಕೋರ್ಟ್ಗಳು, ರೈಲು ನಿಲ್ದಾಣಗಳು ಮತ್ತು ಬ್ರಿಟಿಷ್ ಕೋಟೆಗಳು ಬಳಿ ಹೋರಾಟ ಉತ್ತುಂಗಕ್ಕೇರುತ್ತೆ. 1942ರಲ್ಲಿ ಕ್ರೂರ ಬ್ರಿಟಿಷ್ ನಿಗ್ರಹದ ವಿರುದ್ಧ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಪಾನ್, ಮಲಾಯ ಮತ್ತು ಬರ್ಮಾದಲ್ಲಿ ಆಜಾದ್ ಹಿಂದ್ ಫೌಜ್ ಎಂಬ ಶಕ್ತಿಯುತ ಸೇನೆಯನ್ನು ಕಟ್ಟಿ ಬ್ರಿಟಿಷ್ ಪಡೆಗಳ ವಿರುದ್ಧ ಜಪಾನಿ ಸೇನೆಯೊಂದಿಗೆ ಹೋರಾಟ ಮಾಡ್ತಾರೆ. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯನ್ನು ಜುಲೈ 5, 1947ರಂದು ಬ್ರಿಟಿಷ್ ಸಂಸತ್ತು ಅಂಗೀಕರಿಸುತ್ತೆ. ಆಗಸ್ಟ್ 14ರಂದು ರಾತ್ರಿ 12 ಗಂಟೆಗೆ ದೆಹಲಿಯ ಸಂಸತ್ ಭವನದ ಬಳಿ ನೆಹರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತು ಡಾಕ್ಟರ್ ರಾಧಾಕೃಷ್ಣನ್ ಭರವಸೆಯ ಮಾತನ್ನಾಡ್ತಾರೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಶೆಹನಾಯಿ ನುಡಿಸ್ತಾರೆ ಮತ್ತು ಸುಚೇತಾ ಕೃಪಲಾನಿ ವಂದೇ ಮಾತರಂ, ಸಾರೆ ಜಹಾನ್ ಸೆ ಅಚ್ಚಾ ಮತ್ತು ಇತರ ಗೀತೆಗಳನ್ನು ಹಾಡ್ತಾರೆ. ರಾಷ್ಟ್ರಗೀತೆ ಹಾಡುತ್ತಿದ್ದಂತೆ ಸಾವಿರಾರು ಜನರು ಬೀದಿಗಿಳಿದು ಸ್ವತಂತ್ರ ದಿನೋತ್ಸವವನ್ನು ಆಚರಿಸ್ತಾರೆ.